ಇದು ಸುಧಾಕರ್ ಕುಟುಂಬಕ್ಕೆ ಟಿಕೆಟ್ ಸಿಗೋದು ಫಿಕ್ಸ್. ಬಿಜೆಪಿ ಮತ್ತು ಜೆಡಿಎಸ್ ನ ಅಲಯನ್ಸ್ ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದಕ್ಕೆ ಒಂದು ಅಗ್ನಿ ಪರೀಕ್ಷೆಯ ಕ್ಷೇತ್ರ ಇದೆ. ಈ ಸಮುದ್ರ ಜೊತೆಗೆ ಒಪ್ಪಿಗೆ ಪಡ್ತಾನೆ ಅನ್ನೋ ರೀತಿ ಸುಹಾಸ್ ಅಷ್ಟೊಂದು ಸಮರ್ಥರ ಅಥವಾ ಸುಧಾಕರ್ ಅವರ ಪತ್ನಿಗೆ ಟಿಕೆಟ್ ಕೊಡಬೇಕಾ? ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅನ್ನೋ ವರದಿ ಗ್ರಾಮೀಣ ಭಾಗದಲ್ಲಿ ಬರ್ತಾರೆ. ಸುಧಾಕರ್ ಅವರ ಮಗ ಸುಹಾಸ್ ಸುಧಾಕರ್ ಅವರ ದೊಡ್ಡ ದೊಡ್ಡ ಪೋಸ್ಟರ್ಗಳು ಈ ಸಮುದ್ರ ಜೊತೆಗೆ ಒಪ್ಪಿಗೆ ಪಡ್ತಾನೆ ಅನ್ನೋ ರೀತಿ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ ಬಳಿಕ ನಡೀತಾ ಇರುವಂತಹ ಮೊದಲ ಉಪಚುನಾವಣೆ. ಡಿ.ಕೆ. ಶಿವಕುಮಾರ್ ವರ್ಸಸ್ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ನಡುವೆ ನಡೆಯುವಂತ ಚುನಾವಣೆ. ಪಕ್ಕದಲ್ಲೇ ಸಮಸ್ಯೆ ಬರಂಗಿರಿ ಅಂತ ಕೆರೆಯಲ್ಲಿ ನೀರಿಲ್ಲ. ರೈತರ ಜಮೀನುಗಳಿಗೆ ನೀರು ಬಂದಿಲ್ಲ, ಕೆರೆ ಕಟ್ಟೆಗಳು ತುಂಬಿಲ್ಲ ಎನ್ನುವಂತ ದೊಡ್ಡ ಆರೋಪ. ಇನ್ನೊಂದ್ ಕಡೆ ಒಂದಷ್ಟು ಜನ ಪಕ್ಷೇತರರು ಬರ್ತಿದ್ದಾರೆ, ಆದ್ರೆ ಅವರುಗಳು ನಿಜಕ್ಕೂ ಚುನಾವಣೆ ಮಾಡ್ತಾರ? ಧೈರ್ಯವಾಗಿ ನನಗೆ ಟಿಕೆಟ್ ಸಿಗುತ್ತೆ ಅನ್ಬಿಟ್ಟು ಬಂದ್ ಮಾತಾಡೋ ಅಂತ ಗಡ್ಸಿ ಇನ್ನು ಯಾರು ಕೂಡ ತೋರಿಸಿ. ಕಾಂಗ್ರೆಸ್ ಗೆದ್ದಿದೆ, ಬಿಜೆಪಿ ಜೆಡಿಎಸ್ ಮೈತ್ರಿ ಗೆದ್ದಿಲ್ಲ. ಒಂದ್ ವೇಳೆ ಜೆಡಿಎಸ್ ಟಿಕೆಟ್ ತಂದ್ರೆ ವಿಜೇಂದ್ರ ಎಷ್ಟು ಮಟ್ಟಿಗೆ ಕೈ ಜೋಡಿಸ್ತಾರೆ? ದಾವಣಗೆರೆಗೆ ಕಂಪೇರ್ ಮಾಡಿದ್ರೆ ಬಿಜೆಪಿ ಒಗ್ಗಟ್ಟು ಎಷ್ಟು ಮಟ್ಟಿಗಿದೆ? ಇಲ್ಲಿ ಆಟ ಆಡಕ್ ಬರೋರು ಯಾರು, ಆಟ ನೋಡಕ್ ಬರೋರು ಯಾರು, ಇನ್ನು ಕ್ಲಾರಿಟಿ ಸಿಗ್ತಾ ಇಲ್ಲ. ನಮಸ್ಕಾರ ವೀಕ್ಷಕರೇ, ಸಚಿವರಾಗಿದ್ದಂತ ಸುಧಾಕರ್ ಅವರ ಅಕಾಲಿಕ ನಿಧನದಿಂದಾಗಿ ತೆರವಾಗಿರುವಂತಹ ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಇನ್ನು ಕೂಡ ಅಧಿಕೃತವಾಗಿ ಚುನಾವಣೆ ಅನೌನ್ಸ್ ಆಗಬೇಕು. ಆದ್ರೆ ಹಿರಿಯೂರಿನ ಮತದಾರರ ಮನಸ್ಸಿನಲ್ಲಿ ಯಾವ ರೀತಿ ಲೆಕ್ಕಾಚಾರ ನಡೀತಾ ಇದೆ, ಮತದಾರರು ಹೇಳೋದೇನು, ಹಾಗೆ ಆಕಾಂಕ್ಷಿಗಳ ಲೆಕ್ಕಾಚಾರ ಏನು ಅನ್ನೋದನ್ನ ಕರ್ನಾಟಕದಿಂದ ನಾನು ಯೋಗೇಶ್ ಈಶ್ವರ್, ಹಾಗೆ ಒನ್ ಕನ್ನಡ ನ್ಯೂಸ್ ಇಂದ ಯಶವಂತ್, ಜೊತೆಗೆ ಪ್ರತಿಕ್ಷಣದಿಂದ ಅಕ್ಷಯ್, 3 ಜನ ರಿಪೋರ್ಟ್ ಮಾಡ್ತಾ ಇದ್ದೀವಿ. ಲೋಕಲ್ ಐಟ್ ನೀವು ಕೂಡ ದಾವಣಗೆರೆಯವರಾಗಿ ಯಶವಂತ್, ಹೇಗೆ ನಡೀತಾ ಇದೆ ಇಲ್ಲಿ ಲೆಕ್ಕಾಚಾರ? ಇಲ್ಲ ಯೋಗೇಶ್, ಈ ಲೆಕ್ಕಾಚಾರ ಅಂದ್ರೆ ಕಾಂಗ್ರೆಸ್ ಇಂದ ಇನ್ನು ಸುಹಾಸ್ ಸುಧಾಕರ್ ಫೈನಲ್ ಮಾತನಾಡಿತಾ ಇದೆ. ಕೊನೆ ಮೂರು ಏನು ಬದಲಾವಣೆ ಆಯ್ತಾ ಗೊತ್ತಿಲ್ಲ. ಬಿಜೆಪಿನ 3 ಜನ ಆಕಾಂಕ್ಷಿಗಳಿದ್ದಾರೆ, ಜೆಡಿಎಸ್ ನ 1-2-3 ಆಕಾಂಕ್ಷಿಗಳಿದ್ದಾರೆ. ಎನ್ ಡಿ ಅಭ್ಯರ್ಥಿಯಾಗಿ ಬಿಜೆಪಿಯ ಕ್ಯಾಂಡಿಡೇಟ್ ಇದ್ದಾರೆ ಅಥವಾ ಜೆಡಿಎಸ್ ನ ಕ್ಯಾಂಡಿಡೇಟ್ ಇದ್ದಾರೆ ಅನ್ನೋ ಲೆಕ್ಕಾಚಾರ ಕೂಡ ನಡೀತಾರೆ. ಜೊತೆಗೆ ಪಕ್ಷೇತರವಾಗಿ ಒಂದಷ್ಟು ಜನ ನಾವು ಕಣಕ್ಕಿಳಿತೀವಿ, ಹೋರಾಟ ಮಾಡ್ತೀವಿ ಅಂತ ಒಂದಷ್ಟು ಜನ ಓಡಾಡ್ತಿದ್ದಾರೆ. ಹೌದು, ಟ್ರಯಾಂಗಲ್ ಸ್ಟೋರಿ ಈಗ ನೋಡ್ತಾ ಇದ್ರೆ ಟ್ರಯಾಂಗಲ್ ಫೈಟ್ ಅನ್ನೋ ರೀತಿ ಕಾಣ್ತಾ ಇದೆ. ಆದ್ರೆ ಆ ಗ್ರೌಂಡ್ ರಿಪೋರ್ಟ್ ನೋಡ್ತಾ ಹೋದ್ರೆ ಯಾರು ಕೂಡ ಹಿಂದೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅನ್ನೋ ವರದಿ ಗ್ರಾಮೀಣ ಭಾಗದಲ್ಲಿ ಬರ್ತಾ ಇರುವಂತದ್ದು. ನಿಮ್ಗೆ ಅಲ್ಮಾಳ ಹೋಗ್ಲಿ, ಮಾರಿಗಾಮಿ ಹೋಗ್ಲಿ, ಅಲ್ಲೆಲ್ಲ ಹೋಗ್ತಾ ಇದ್ರೆ ನೀರಿನ ಸಮಸ್ಯೆ ಇವತ್ತಿಗೂ ಇದೆ ಅಂತೇಳಿ. ಈ ಸಮುದ್ರ ಜೊತೆಗೆ ಒಪ್ಪಿಗೆ ಪಡ್ತಾನೆ ಅನ್ನೋ ರೀತಿ ಇಲ್ಲಿ ಮಾರಿಗಾಮಿ ಡ್ಯಾಮ್ ಕೂಡ ಸಾಕಷ್ಟು ನೀರಿನ ಸಮಸ್ಯೆ ಆಗ್ತಿದೆ. ಆ ರೀತಿಯ ಒಂದಷ್ಟು ಸಮಸ್ಯೆ ಕಾರಣದಿಂದ ಜನ ಈ ಸಲ ಆ ರೀತಿ ವಿರೋಧಿ ಅಂದ್ರೆ ಆಂಟಿ ಕಾಂಗ್ರೆಸ್ ಬಿಜೆಪಿಗೆ ವರ್ಕ್ ಆಗುತ್ತೋ ಅಥವಾ ಅನುಕಂಪನೋ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇನ್ನ ಜನ ಮಾಡ್ತಿದ್ದಾರೆ. ಅಕ್ಷಯ್, ನೀವು ಕೂಡ ಕಳೆದ 3-4 ದಿನದಿಂದ ಇಲ್ಲಿ ವರದಿ ಮಾಡ್ತಾ ಇದ್ದೀರಾ. ಸಾಕಷ್ಟು ಅಂದ್ರೆ ಹೋಬಳಿಗಳಿಗೆ, ಗ್ರಾಮೀಣ ಮಟ್ಟದಲ್ಲಿ, ಸಿಟಿಯಲ್ಲಿ ಹೇಗಿದೆ ಲೆಕ್ಕಾಚಾರ ನಿಮ್ಮ ಪ್ರಕಾರ? ಹಿರಿಯೂರಿಗೆ ಎಂಟ್ರಿ ಕೊಟ್ಟ ತಕ್ಷಣ ಕಾಣಿಸ್ಕೊಳ್ಳುವಂತದ್ದು ಸುಧಾಕರ್ ಅವರ ಮಗ ಸುಹಾಸ್ ಸುಧಾಕರ್ ಅವರ ದೊಡ್ಡ ದೊಡ್ಡ ಪೋಸ್ಟರ್ಗಳು. ಡಿ.ಕೆ. ಶಿವಕುಮಾರ್ ಬೇರೆ ಮುಖ್ಯಮಂತ್ರಿ ಆಗಿದ್ದಾರೆ, ಸೊ ಅವರಿಗೆ ಶುಭಾಶಯವನ್ನ ಕೋರಿ ದೊಡ್ಡ ದೊಡ್ಡ ಕಟೌಟ್ ಗಳನ್ನ ಹಾಕಿದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಕೇಳಿದ್ರೆ ಅವ್ರು ಈಗ ಸದ್ಯಕ್ಕೆ ಅವ್ರು ಹೇಳ್ತಾ ಇರುವಂತದ್ದು ಇಲ್ಲ, ಸುಧಾಕರ್ ಅವರ ಮಗನಿಗೆ ಟಿಕೆಟ್ ಅನ್ನ ಕೊಡ್ತಾರೆ. ಹೇಗೆ ದಾವಣಗೆರೆಯಲ್ಲಿ ಸಮರ್ಥ ಶಾಮನೂರ್ ಅವರಿಗೆ ಕುಟುಂಬದ ಕಾರಣ, ಅನುಕಂಪದ ಕಾರಣಕ್ಕೋಸ್ಕರ ಟಿಕೆಟ್ ಅನ್ನ ಕೊಡ್ಲಾಯ್ತು ಅಂತ ಹೇಳಿ. ಬಟ್ ಬಿಜೆಪಿ ಮತ್ತು ಯಶವಂತ್ ಅವರು ಹೇಳಿದಾಗೆ ಬಿಜೆಪಿ ಮತ್ತು ಜೆಡಿಎಸ್ ಇಲ್ಲಿ ಮೈತ್ರಿ ಸಾಧ್ಯ ಆಗಬಹುದಾದಂತ ಒಂದು ದೊಡ್ಡ ಕ್ಷೇತ್ರ ಇದು. 2 ವೆರಿ ಇಂಪಾರ್ಟೆಂಟ್ ನಮಗೆ, ನಿಮಗೆ ಎಲ್ರಿಗೂ ಗೊತ್ತಿರುವ ಹಾಗೆ, ಒಂದು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ ಬಳಿಕ ನಡೀತಾ ಇರುವಂತಹ ಮೊದಲ ಉಪಚುನಾವಣೆ. ಒಕ್ಕಲಿಗ ಮತಗಳು ಕೂಡ ಈ ಕ್ಷೇತ್ರದಲ್ಲಿ ನಿರ್ಣಾಯಕ ಆಗಿವೆ. 2ನೇಯದ್ದು ಅಹಿಂದ ಮತವರ್ಗ ಯಾವ ರೀತಿ ಟಿಲ್ಟ್ ಆಗುತ್ತೆ ಎನ್ನುವಂಥದ್ದು. 3ನೇಯದ್ದು ಹೇಗೆ ಸುಧಾಕರ್ ಅವರ ಬಿಜೆಪಿ ಮತ್ತು ಜೆಡಿಎಸ್ ನ ಅಲಯನ್ಸ್ ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದಕ್ಕೆ ಒಂದು ಅಗ್ನಿ ಪರೀಕ್ಷೆಯ ಕ್ಷೇತ್ರ ಇದು. ನಿಜ. ಯೋಗಿ ಅವರೇ, ನಾವು ಓಡಾಡಿದ್ವಿ. ಈಗ ನಿಮ್ಮ ಲೆಕ್ಕಾಚಾರದ ಪ್ರಕಾರ, ನೀವು ನೋಡಿದ ಪ್ರಕಾರ, ನೀವು 3 ಪಕ್ಷದ ಕಾರ್ಯಕರ್ತರನ್ನ, ನಾಯಕರನ್ನ ಮಾತಾಡ್ಸಿದ್ರಿ, ಏನ್ ಅನ್ಸ್ತಾ ಇದೆ ಅಂತ ಹೇಳಿ? ಕಾಂಗ್ರೆಸ್ ನಿಂದ ಅಭ್ಯರ್ಥಿ ಯಾರು ಬೇಕಾದ್ರೆ ಆಗ್ಬೋದು. ಸುಹಾಸ್ ಹೆಸರು ಕೇಳ ಬರ್ತಾ ಇದೆ ಅವ್ರ ಮಗ ಅನ್ನೋ ಕಾರಣಕ್ಕೆ. ಆದ್ರೆ ಸುಹಾಸ್ ಅಷ್ಟೊಂದು ಸಮರ್ಥರ ಅಥವಾ ಸುಧಾಕರ್ ಅವರ ಪತ್ನಿಗೆ ಟಿಕೆಟ್ ಕೊಡ್ಬೇಕಾ, ಅಳಿಯನ ಹೆಸರು ಕೂಡ ಕೇಳ ಬರ್ತಾ ಇದೆ. ಇಲ್ಲಿ ಅಭ್ಯರ್ಥಿ ಯಾರೇ ಆದ್ರೂ ಕೂಡ ಇದು ಡಿ.ಕೆ. ಶಿವಕುಮಾರ್ ವರ್ಸಸ್ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ನಡುವೆ ನಡೆಯುವಂತ ಚುನಾವಣೆ. ಯಾಕಂದ್ರೆ 2023ರ ಸಾರ್ವತ್ರಿಕ ಚುನಾವಣೆ ನಂತರ ಕರ್ನಾಟಕದಲ್ಲಿ ನಡೆದಂತ 6 ಬೈ ಎಲೆಕ್ಷನ್ಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ, ಬಿಜೆಪಿ ಜೆಡಿಎಸ್ ಮೈತ್ರಿ ಗೆದ್ದಿಲ್ಲ. ವಿಜೇಂದ್ರಗೆ 6 ಸೋಲು ಸಿಕ್ಕಿದೆ. ಹೀಗಾಗಿ ಇತ್ತೀಚೆಗಷ್ಟೇ ಚಿತ್ರದುರ್ಗದಲ್ಲೇ ಅಭಿಮಾನೋತ್ಸವನ್ನ ಮಾಡಿ, ಯಡಿಯೂರಪ್ಪರ ಅಭಿಮಾನೋತ್ಸವನ ಮಾಡಿ ಶಕ್ತಿ ಪ್ರದರ್ಶನವನ್ನ ಬಿಜೆಪಿ ಮಾಡ್ತಾ ಇದೆ. 28ಕ್ಕೆ ನಾವು ರೆಡಿ ಆಗ್ತಿದೀವಿ ಅಂತ. ಹೀಗಾಗಿ ಹಿರಿಯೂರನ್ನ ಗೆಲ್ಲೇಬೇಕು ಅಂತ. ಮತ್ತೊಂದ್ ಕಡೆ ಕುಮಾರಸ್ವಾಮಿ ಹೇಳ್ತಾರೆ ಜೆಡಿಎಸ್ ಓಟ್ ಇದೆ. 2013ರಲ್ಲಿ ಕೃಷ್ಣಪ್ಪ ಅವರು 70,000ಕ್ಕೆ ಅಧಿಕ ಓಟ್ ತಗೊಂಡಿದ್ರು. ರವೀಂದ್ರಪ್ಪ ಅನ್ಕೋತೀನಿ ಕಳೆದ ಬಾರಿ 38,000ಕ್ಕೆ ಅಧಿಕ ಓಟ್ ತಗೊಂಡ್ರು. ಅಲ್ಲಿಗೆ ಮಿನಿಮಮ್ 35,000 ಜೆಡಿಎಸ್ ಓಟ್ ಇದೆ.
JDS-ಗೆ ಟಿಕೆಟ್ ಬೇಕು. ಯಾಕಂದ್ರೆ 6 ಬೈ ಎಲೆಕ್ಷನ್ ಒಂದು ಮಾತ್ರ JDS-ಗೆ ಕೊಟ್ಟಿದ್ರು ನಿಖಿಲ್ಗೆ, ಅದು ಕೂಡ ಗೆಲ್ಲಕ್ಕಾಗಿರಲಿಲ್ಲ. ಹೀಗಾಗಿ JDS-ಗೆ ಟಿಕೆಟ್ ಬೇಕು ಅಂತ. ಇಲ್ಲಿ ಕಾಂಗ್ರೆಸ್ ಚುನಾವಣೆ ಎಷ್ಟರ ಮಟ್ಟಕ್ಕೆ ಮಾಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಮತ್ತು JDS ಮೈತ್ರಿ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ, ಒಗ್ಗಟ್ಟಾಗಿ ಸಾಕ್ತಾರ ಅನ್ನೋದು ಪ್ರಶ್ನೆ. ನೀವು ಈಗಾಗಲೇ ಸಮರ್ಥ ವಿಚಾರ ಹೇಳ್ತಿದ್ರಿ ದಾವಣಗೆರೆಗೆ ಕಂಪೇರ್ ಮಾಡಿದ್ರೆ ಬಿಜೆಪಿಯಲ್ಲಿ ಒಗ್ಗಟ್ಟು ಎಷ್ಟೋ ಮಟ್ಟಿಗಿದೆ. ರಾಜಣ್ಣ ಅವ್ರ ಹೆಸರು ಕೇಳಿ ಬರುತ್ತೆ, ಅತಿ ದೊಡ್ಡ ಸಮುದಾಯ ಯಾದವರಿಂದ. ಮತ್ತೊಂದ್ ಕಡೆ ಯಂಗ್ಸ್ಟರ್ಗಳು ಕೂಡ ಒಂದಷ್ಟು ಜನ, ಅಭಿನಂದನ್ ಆಗಿರ್ಬೋದು, ಲಕ್ಷ್ಮೀಕಾಂತ್ ಆಗಿರ್ಬೋದು, ನಮಗೂ ಟಿಕೆಟ್ ಬೇಕಂತವ್ರೆ. ಇಲ್ಲಿ ಆಟ ಆಡಕ್ ಬರೋರು ಯಾರು, ಆಟ ನೋಡಕ್ ಬರೋರು ಯಾರು, ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಕುಮಾರಸ್ವಾಮಿ ನಿಂತು ನನಗೆ ಟಿಕೆಟ್ ಬೇಕು JDS-ಗೆ ಅಂದ್ರೆ ರವೀಂದ್ರಪ್ಪ ಅಭ್ಯರ್ಥಿ ಆಗ್ತಾರಾ ಅಥವಾ ನಿಖಿಲ್ ನೈಲಿ ಕರ್ಕೊ ಬರ್ತಾರ? ಪಕ್ಷ ಸಂಘಟನೆ JDS-ಗೆ ಅತಿ ದೊಡ್ಡ ಸವಾಲು. ನಿಖಿಲ್ ಏನೂ ಅಧಿಕಾರ ಇಲ್ಲದೆ ಪಕ್ಷ ಸಂಘಟನೆ ಮಾಡೋದಕ್ಕೂ ಶಾಸಕರಾಗಿ ಪಕ್ಷ ಸಂಘಟನೆ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಹೀಗಾಗಿ ಒಂದು ಲಾಸ್ಟ್ ಅಟೆಂಪ್ಟ್, 3 ಚುನಾವಣೆಯನ್ನ ಸೋತಿರುವಂತಹ ನಿಖಿಲ್ನ ಕರ್ಕೊ ಬರ್ತಾರ ಗೊತ್ತಿಲ್ಲ, ಏನ್ ಬೇಕಾದ್ರೆ ಆಗ್ಬೋದು. ಒಂದು ವೇಳೆ JDS ಟಿಕೆಟ್ ತಂದ್ರೆ ವಿಜೇಂದ್ರ ಎಷ್ಟು ಮಟ್ಟಿಗೆ ಕೈ ಜೋಡಿಸ್ತಾರೆ? ಬಿಜೆಪಿ ಯಾಕಂದ್ರೆ ಈಗಿರುವಂತದ್ದು ಯಡಿಯೂರಪ್ಪ ಅವರ ಬಿಜೆಪಿ ಅಲ್ಲ, ವಿಜಯೇಂದ್ರ, ಪ್ರೀತಮ್ ಗೌಡ್ರು, ತಮ್ಮೇಶ್ ಗೌಡ್ರು, ಇಂಥ ಯಂಗ್ಸ್ಟರ್ಗಳು ಸೇರ್ಕೊಂಡಿರುವಂತ ಬಿಜೆಪಿ. ಹೀಗಾಗಿ DK ಶಿವಕುಮಾರ್ ವರ್ಸಸ್ ಈಗಾಗಲೇ ಹೇಳಿದೆ ಬಿಜೆಪಿ ಮತ್ತು JDS ನಡುವಿನ ಚುನಾವಣೆ. ಆಬ್ವಿಯಸ್ಲಿ JDS ಅಥವಾ ಬಿಜೆಪಿ ಅಭ್ಯರ್ಥಿಗಳು ನಾವು ಅಂತ ಓಡಾಡ್ತಿದ್ದಾರೆ ಆಕಾಂಕ್ಷಿಗಳು. ಧೈರ್ಯವಾಗಿ ನನಗೆ ಟಿಕೆಟ್ ಸಿಗುತ್ತೆ ಅನ್ಬಿಟ್ಟು ಬಂದು ಮಾತಾಡೋ ಅಂತ ಗಡ್ಸ್ ಇನ್ನೂ ಯಾರು ಕೂಡ ತೋರಿಸಿಲ್ಲ. ಗಡ್ಸು ಕೂಡ ಬರೋದಿಲ್ಲ, ಯಾಕಂದ್ರೆ ಇರೋ ಕೇಳಿ ಒಂದೊಂದು ವರ್ಷ. ಹೌದು, ಆ 1 ವರ್ಷಕ್ಕೆ ಬಂದು ನಾನು ಇಲ್ಲ ನಿಂತ್ಕೊಂಡೇ ಬಿಡ್ತೀನಿ ಚುನಾವಣೆಗೆ, ₹1,000,000 ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ರಿಟರ್ನ್ ತಗೊಂತೀನಿ, ಯಾವ ಗಡ್ಸ್ ಕೂಡ ಇಲ್ಲ. ಹೌದು. ಅಂದ್ರೆ ಒಂದು ಕೊಟ್ರೆ ಆಡೋಣ, ಕೊಟ್ರೆ ನೋಡೋಣ ಮಟ್ಟಿಗೆ ಇದಾರೆ. ಈಗ ಯಶವಂತ್, ನೀವು ಲೋಕಲೈಟ್ಸ್ ಆಗಿರೋದ್ರಿಂದ ನಿಮಗೆ ಇಲ್ಲಿಯ ನಾಡಿ ಮಿಡಿತ ತುಂಬಾ ಚೆನ್ನಾಗಿ ಗೊತ್ತಿದೆ. ಈಗ ನಾವು ಕೂಡ ಇಲ್ಲಿ ಓಡಾಡದಂತ ಸಂದರ್ಭದಲ್ಲಿ ತುಂಬಾ ಕೋರ್ ಇಶ್ಯೂಸ್ ಈ ಕ್ಷೇತ್ರದಲ್ಲಿ ಕಾಣಿಸ್ಕೋತಾ ಇರುವಂತದ್ದು ನೀವು ಆರಂಭದಲ್ಲೇ ಹೇಳಿದ್ರಿ. ಸಮುದ್ರದ ಜೊತೆಗೆ ನೆಂಟಸ್ತಿಕೆತನ, ಒಪ್ಪಿಗೆ ಬರ ಅಂತೇಳಿ. ವಾಣಿ ವಿಲಾಸ್ ಸಾಗರ ಡ್ಯಾಮ್ ಈ ಕ್ಷೇತ್ರದಲ್ಲಿ ಇದ್ರೂ ಕೂಡ ಇನ್ನೂ ಕೂಡ ರೈತರ ಜಮೀನುಗಳಿಗೆ ನೀರು ಬಂದಿಲ್ಲ, ಕೆರೆ ಕಟ್ಟೆಗಳು ತುಂಬಿಲ್ಲ ಎನ್ನುವಂತ ದೊಡ್ಡ ಆರೋಪ ಈ ಕ್ಷೇತ್ರದಲ್ಲಿ ಇರುವಂತದ್ದು. ಅದು ಕೂಡ ಸುಧಾಕರ್ ಮಂತ್ರಿ ಆಗಿದ್ದುಕೊಂಡು, ಈ ಸಲ ಮಂತ್ರಿ ಆಗಿದ್ದುಕೊಂಡು ಆ ಕೆಲಸವನ್ನ ಮಾಡ್ಲಿಲ್ಲ ಅಂತೇಳಿ. ನಿಮ್ಮ ಅನಿಸಿಕೆ ಪ್ರಕಾರ, ಈಗ ನೀವು ಓಡಾಡಿದ ಪ್ರಕಾರ ಬ್ಯಾಕ್ ಫೈರ್ ಆಗೋ ಈಗ ಐಮಂಗ್ಲ ಈ ಕಡೆ ಮಾರಿಕಣೆ ಅಲ್ಲೆಲ್ಲ ಆವಾಗದಲ್ಲಿ ಕುಡಿಯ ನೀರು ಸಮಸ್ಯೆ ಇದೆ. ಪಕ್ಕದಲ್ಲೇ ಡ್ಯಾಮ್ ಇದ್ರು ಕೂಡ ಕುಡಿಯ ನೀರು ಸಮಸ್ಯೆ ಇದೆ. ಬರಂಗಿರಿ ಅಂತ ಕೆರೆಲ್ ನೀರಿಲ್ಲ, ಅವರಲ್ಲಿ ಕೆರೆಲ್ ನೀರಿಲ್ಲ. ಇಲ್ಲ ಅಲ್ಲಿ ಇಷ್ಟೇ ಒಂದು 4-5 ಕಿಲೋಮೀಟರ್ ದೂರ ಕೆರೆಲ್ ನೀರಿಲ್ಲ. ಅಂದ್ರೆ ಸುಧಾಕರ್ ಮಿನಿಸ್ಟರ್ ಆಗಿದ್ರು ಕೂಡ ಕೆರೆಗಳಿಗೆ ನೀರು ತರಲಿಕ್ಕೆ ಆಗಿಲ್ಲ ಆರೋಪ ರೈತರು ಮಾಡ್ತಾ ಇರುವಂತದ್ದು. ಕೆರೆಗಳಿಗೆ ಸಾಕಷ್ಟು ಸಮಸ್ಯೆ ಇದೆ. ಒಂದ್ ವೇಳೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ ಅಂತ ಹಿರಿಯೂರಿನಲ್ಲಿ, ಒಂದ್ ವೇಳೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಅಂತ ಹೇಳಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಆದ್ರೂ ಸುಧಾಕರ್ 3 ಬಾರಿ ಗೆದ್ದಿದ್ದಾರೆ, ಸಚಿವರಾಗಿ 2 ಬಾರಿ ಸಚಿವರಾಗಿದ್ದಾರೆ, ಇಂದಿನ ಸಚಿವರಾಗಿದ್ದರು, 2008 ಗೆದ್ದರು, ಇಲ್ಲೇ ಸಚಿವರಾಗಿದ್ದು, ಮತ್ತೆ ಮೊನ್ನೆ ಗೆದ್ದ ಸಂದರ್ಭದಲ್ಲೂ ಇಲ್ಲೇ ಸಚಿವರಾಗಿದ್ದರು. ಆದ್ರೆ ಇಲ್ಲಿಯ ದುರಂತ ಸಮಸ್ಯೆಗಳಂತಿದೆ, ದುರಂತ ಸಮಸ್ಯೆಗಳಿಗೆ ಯಾರು ಕೂಡ ಸ್ಪಂದಿಸೋದೇ ಕೆಲಸ ಮಾಡಿಲ್ಲ. ಹಾಗಾಗಿ ಸ್ಥಳೀಯರು ಬೇಕು ಅನ್ನೋದು ಇಲ್ಲಿಯ ಮತದಾರರ ಒಂದು ಪ್ರಜ್ಞೆ ಆಗಿರುವಂತದ್ದು. ಮತ್ತೊಂದು ಕಡೆ ನನಗನ್ಸೋದು ಪೂರ್ಣಿಮಾ ಶ್ರೀನಿವಾಸ್ ಅವರ ಫ್ಯಾಕ್ಟರ್. ಈ ಹಿಂದೆ ಬಿಜೆಪಿಯಲ್ಲಿ ಶಾಸಕಿ ಆಗಿದ್ದಾಗ ಕೆಲಸದ ವಿಚಾರದಲ್ಲಿ ಓಕೆ, ಇದಕ್ಕಿದ್ದಂಗೆ ಪಕ್ಷ ಮಾಡುವಾಗ, ಎಲೆಕ್ಷನ್ ಮಾಡುವಾಗ ಜನ ಬೇಕಿತ್ತು. ಇದಕ್ಕಿದ್ದಂಗೆ ಪಕ್ಷ ಬಿಟ್ಟಾಗ ಒಂದಷ್ಟು ಜನಕ್ಕೆ ಗೊತ್ತೇ ಇಲ್ಲ ಯಾಕೆ ಅವ್ರು ಕಾಂಗ್ರೆಸ್ ಸೇರ್ಪಡೆ ಆದ್ರು ಅಂತ. ಇನ್ನೂ ತುಂಬಾ ಜನಕ್ಕೆ ಗೊಂದಲ ಇದೆ. ಅವರು ಕೂಡ ಆಕಾಂಕ್ಷಿ, ಆದ್ರೆ ಅವರ ಪತಿನೇ MLC ಇರೋದ್ರಿಂದ ಅವ್ರಿಗೆ ಎಷ್ಟು ಮಟ್ಟಿಗೆ ಟಿಕೆಟ್ ಆಗೋದು ಗೊತ್ತಿಲ್ಲ. ಸಾಮಾನ್ಯವಾಗಿ ಯಾರು ತೀರ್ಕೊಂಡು ಬೈ ಎಲೆಕ್ಷನ್ ಬಂದಾಗ ಅನುಕಂಪ ಆಧಾರ, ಇದು ಸುಧಾಕರ್ ಕುಟುಂಬಕ್ಕೆ ಟಿಕೆಟ್ ಸಿಗೋದು ಫಿಕ್ಸ್. ಆದ್ರೆ ಎಷ್ಟರ ಮಟ್ಟಿಗೆ ಚುನಾವಣೆಯನ್ನ ಮಾಡ್ತಾರೆ, ಬಿಜೆಪಿ ಮತ್ತು JDS ಎಷ್ಟರ ಮಟ್ಟಿಗೆ ಒಟ್ಟಾಗಿ ಸಾಗುತ್ತೆ. ಯಾಕಂದ್ರೆ ಇದು ನನ್ನ ಪ್ರಕಾರ ಸಿಗುವಂತ ಕೊನೆಯ ಅವಕಾಶ. ಧಾರವಾಡದಲ್ಲೂ ಆಗ್ಬಹುದೇನೋ ಗೊತ್ತಿಲ್ಲ. 2028ರ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಮತ್ತು JDS ಮೈತ್ರಿಗೆ ಇದು ದಿಕ್ಸೂಚಿ ಆಗುವಂತ ಚುನಾವಣೆ. ಆಮೇಲೆ ಇನ್ನೊಂದು, ನಾವು ಇಲ್ಲಿ ಓಡಾಟ ಮಾಡಿದಂತ ಸಂದರ್ಭದಲ್ಲಿ ಜನ ಹೇಳಿದ್ದು ಸುಧಾಕರ್ ಅವ್ರ ಬಗ್ಗೆ, ಸುಧಾಕರ್ ಜನರ ಜೊತೆಗೆ ಚೆನ್ನಾಗಿದ್ದಾರೆ, ಜನರ ಜೊತೆಗೆ ಎಲ್ಲಾ ಸಮುದಾಯದ ಜನರ ಜೊತೆಗೆ ಚೆನ್ನಾಗಿದ್ದಾರೆ. ಈಗ ಅವರ ಜೈನ ಕಮ್ಯುನಿಟಿಯ ಮತಗಳು 1000ಕ್ಕಿಂತ ಕಮ್ಮಿ ಇದ್ರು ಕೂಡ ಜನರ ಜೊತೆಗೆ ಚೆನ್ನಾಗಿದ್ದ ಕಾರಣಕ್ಕೋಸ್ಕರ ಸುಧಾಕರ್ ವಿನ್ ಆದ್ರು ಅಂತೇಳಿ. ಬಟ್ ಅಭಿವೃದ್ಧಿ ಅಂತೇಳಿ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಕ್ಷೇತ್ರದ ಜನ ಸುಧಾಕರ್ ಅವರಿಗೆ ಕೊಟ್ಟಿರುವಂತಹ ನಂಬರ್ ಮತ್ತೆ ಮೈನಸ್ಸೇ, ಪಾಸಿಟಿವ್ ಆಗಿ ಏನು ಹೇಳ್ತಾ ಇಲ್ಲ ಇಲ್ಲಿಯ ಕ್ಷೇತ್ರದ ಮತದಾರರು. ಬಹುಶಃ ದೊಡ್ಡ ಸವಾಲ್ ಆಗ್ಬೋದು. ಮತ್ತೆ ಸಮರ್ಥ, ಈಗ ಫಾರ್ ಎಕ್ಸಾಂಪಲ್ ದಾವಣಗೆರೆ ದಕ್ಷಿಣದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ತಂದೆ ಮತ್ತು ತಾಯಿ ಇಬ್ರು ಎದುರು ನಿಂತ್ಕೊಂಡು ಅವರೇ ಸೇನಾಧಿಪತಿಗಳು ಮಗನನ್ನ ಗೆಲ್ಲಿಸಿಕೊಂಡು ಚುನಾವಣೆಯನ್ನ ಮಾಡಿದ್ರು. ಬಟ್ ಸುಹಾಸ್ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಕಾರ್ಯಕರ್ತರು ಚುನಾವಣೆಯನ್ನ ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಕಾರ್ಯಕರ್ತರೇ ಪುಷ್ ಮಾಡ್ಬೇಕು. ಈಗ ಸುಹಾಸ್ ಅಂತ ಹೇಳಿ ಕಾರ್ಯಕರ್ತರು ಪುಷ್ ಮಾಡಿದ್ರೆ ಬಹುಶಃ ಏನೋ ಒಂದು ಆಗ್ಬಹುದು. ಸೊ ಇದನ್ನ DK ಶಿವಕುಮಾರ್ ತುಂಬಾ ಸೀರಿಯಸ್ ಆಗಿ ತಗೊಂತಾರೆ ಈ ಕ್ಷೇತ್ರ ಈ ಸಲ. ಯಾಕಂದ್ರೆ ಅವ್ರ ಮೊದಲ ಚುನಾವಣೆ DK ಶಿವಕುಮಾರ್, ಮತ್ತೆ DK ಶಿವಕುಮಾರ್ ಅವರ ಆಪ್ತ ಅವ್ರ ತಂದೆ ಸುಧಾಕರ್. ಹಾಗಾಗಿ ಅವ್ರ ಆಪ್ತನ ಮಗನನ್ನ ಈ ಸಲ ವಿಧಾನಸಭೆ ಕರ್ಕೊಂಡು ಹೋಗಕ್ಕೆ ಪ್ರಯತ್ನ ಪಡ್ಬೋದು ಅಂತ. ಮತ್ತೊಂದ್ ಕಡೆ ಬಾಗಲಕೋಟೆ ಲೆಕ್ಕಾಚಾರ ತಗೋಬೇಕು. ಅಲ್ಲಿ ಮೇಟಿ ಮಕ್ಕಳ
ಚಾರ್ಮ್ ಎಷ್ಟಿತ್ತೋ ಗೊತ್ತಿಲ್ಲ, ಆದ್ರೆ ಸಿದ್ದರಾಮಯ್ಯ ನಿಂತ್ಕೊಂಡ್ರು ನನ್ನ ಸ್ನೇಹಿತನ ಕ್ಷೇತ್ರ ಇದು ಅಂತ. ಇಲ್ಲಿ ಎಷ್ಟರ ಮಟ್ಟಿಗೆ ಇವತ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ತೆಗೆಸಿದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ಗೆ ಅತಿ ದೊಡ್ಡ ಸವಾಲು. ಕಾರ್ಯಕರ್ತರ ಮಾತನ್ನ ನಂಬ್ಕೊಂಡು ಜೈಕಾರ ಮತ್ತೊಂದು ಮಗದೊಂದು ಹೂನಾರ ಕಟ್ಔಟು ಫ್ಲೆಕ್ಸು ಅನ್ಕೊಂಡು ಹೋದ್ರೆ ಸುಹಾಸ್ಗೆ ಚುನಾವಣೆ ಕಷ್ಟ ಇದೆ. ರಿಯಲ್ ಗ್ರೌಂಡ್ ರಿಪೋರ್ಟ್ ಏನನ್ನ ತಿಳ್ಕೋಬೇಕು. ಸುಹಾಸ್ ಅಷ್ಟಾಗಿ ಜನರ ಜೊತೆ ಬೆರ್ತಿಲ್ಲ. ಒಂದು ಇನ್ನೊಂದ್ ಕಡೆ ಒಂದಷ್ಟು ಜನ ಪಕ್ಷೇತರರು ಬರ್ತಿದ್ದಾರೆ, ಆದ್ರೆ ಅವ್ರುಗಳು ನಿಜಕ್ಕೂ ಚುನಾವಣೆ ಮಾಡ್ತಾರ, ಡಿ ಕೆ ಶಿವಕುಮಾರ್ ಹೇಳೋದ್ಮೇಲೆ ವಾಪಸ್ ತಗೊಂಡು ಹೋಗ್ತಾರ ಗೊತ್ತಿಲ್ಲ. ಒಟ್ಟಾರೆ ಸದ್ಯದ ಚಿತ್ರಣ ಬಿಜೆಪಿ ಮತ್ತು JDSಗೆ ಅಭ್ಯರ್ಥಿಗಳ ವಿಚಾರದಲ್ಲಿ ಗೊಂದಲ. ಕಾಂಗ್ರೆಸ್ ಅಲ್ಲಿ ಯಾರಿಗೆ ಟಿಕೆಟ್ ಅಂದ್ರೆ ಅವ್ರ ಕುಟುಂಬದಲ್ಲಿ ಯಾರಿಗೆ ಟಿಕೆಟ್ ಅನ್ನೋ ಸಣ್ಣ ಲೆಕ್ಕಾಚಾರಗಳಿದೆ. ಹೀಗಾಗಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನೀವು ಕೂಡ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ, ಈ ಬಾರಿ ಹಿರಿಯೂರಿಗೆ ನಡೆಯುವಂತ ಉಪಚುನಾವಣೆಯಲ್ಲಿ ಯಾರು ವಿಧಾನಸೌಧಕ್ಕೆ ಬರಬೇಕು ಅನ್ನೋದನ್ನ. ಧನ್ಯವಾದಗಳು, ಥ್ಯಾಂಕ್ ಯು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.